ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈಲಾಸಪತಿ ನೀನು. ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ ಜಗದಲ್ಲಿ, ರಕ್ಷಿಸು ರಕ್ಷಿಸು ಅನವರತ. ದಾಸರು ಹೇಳಿದ ಒಂದು ಪ್ರಾರ್ಥನಾ ಅನುಭವ ಇದು ಗೀತೆ. ದಾಸರು ಹೇಳಿದ್ದಾರೆ, ನೀವೆಲ್ಲರೂ ಇಲ್ಲಿ ನಿಮ್ಮ ಕೆಲವು ನ್ಯೂನತೆಗಳನ್ನು ಗುಣಪಡಿಸಿಕೊಳ್ಳಿಕ್ಕೆ ಬಂದಿದ್ದೀರಿ. ನಿಮಗಾಗಿ ನಿನ್ನೆಯಿಂದ ಸತ್ಸಂಗ ಪ್ರಾರಂಭವಾಗಿದೆ. ನಿನ್ನೆಯ ಸತ್ಸಂಗದೊಳಗ ಕಾಮದನದ ಪ್ರಕ್ರಿಯೆ ಮೂಲದ ಕುರಿತು ಹೇಳಿದ್ದೇನೆ. ಇವತ್ತು ಓಕಳಿಯ ದಿನಾಂತರ, ಬಣ್ಣದ ದಿನಾಂತರ. ದೇವಾನುದೇವತೆಗಳು ಸಹ ಬಣ್ಣ ಆಡಿದಾರ ಅಂತ. ಭಗವಾನ್ ಕೃಷ್ಣ ಬಣ್ಣ ಆಡಿದಾನ, ತನ್ನ ಸಖಿಯರು ಕೂಡ, ಗೋಪಿಕೆಯರು ಕೂಡ. ಹೌದಾ? ಪ್ರೀತಿಯ ಸಂಕೇತ ಇತ್ತು, ಪ್ರೀತಿಯ ಕೊಡತಗೊಳಕ್ಕೂ ಇತ್ತು. ಅದು ಆ್ಯಕ್ಚುಲಿ ಆ ಕಲರ್ನೊಳಗ ಮಾನಸಿಕ ಖಿನ್ನತೆಯನ್ನು ಕಡಿಮೆ ಮಾಡ್ತಕ್ಕಂಥ ಗುಣ ಇತ್ತು. ಇವಾಗಲೂ ಕೂಡ ಕಲರ್ ಥೆರಪಿ ಅಂತ ಬಂದಿದೆ, ಗೊತ್ತಿಲ್ಲ ನಿಮಗೆ. ಬೆಂಗಳೂರಾಗ ಕಲರ್ ಥೆರಪಿ ಅಂತ ಬಂದಿದೆ. ನಿಮಗೆ ಯಾವುದೇ ಜಡ್ಡಿರಲಿ, ಯಾವುದೇ ಟೆನ್ಷನ್ ಇರಲಿ, ಬರೀ ಕಲರ್ ಮ್ಯಾಗಿಂದ ಹೋಗ್ತದೆ. ಇಂಥಲ್ಲೇ ಕೆಂಪು ಬಣ್ಣ ಹಚ್ಚಿಕೊಂಡ್ರೆ BP ಕಮ್ಮಿ ಆಗ್ತದೆ. ಹೌದಾ? ಅದೇ ಥರ ನ್ಯೂಮರಾಲಜಿ ಅಂತ ಬಂದದ. ಒಂದು ಅಂಕಿ ಹೇಳಿದ್ರಪ್ಪ ಅಂತಂದ್ರೆ, ಬರೀ ಒಂದು ಅಂಕಿ ಹೇಳಿದ್ರೆ ನಿಮ್ಮ ದೈವಕ್ಕೆ ಫುಲ್ ಆಗ್ತದೆ. ಒಂದು ಅಂಕಿ ಬರೆದ್ರಪ್ಪ ಅಂತಂದ್ರೆ ರೊಕ್ಕ ಬರ್ತದೆ. ಒಂದು ಅಂಕಿ ಬರೆದ್ರೆ ನಿಮ್ಮ ಶತ್ರು ಸತ್ತು ಹೋಗ್ತಾನೆ. ಅಂಕಿ ಮ್ಯಾಗದು, ಕಲರ್ ಮ್ಯಾಗದು. ಸೊ ಕಲರ್ ಒಂದೇ ಕಲರ್ ಯೂಸ್ ಮಾಡಬೇಕು. ಅದರಾಗ ಹಸಿರ ಮತ್ತು ಗುಲಾಬಿ ಮತ್ತು ಕೆಂಪ, ಹಳದಿ, ಇವು ಮೂರು ವರ್ಣಚಿಕಿತ್ಸೆ ಅಂತೀವಿ ನೀವು. ಕಲರ್ ಥೆರಪಿ ಅಂತೀವಿ ನೈಸರ್ಗಿಕ ಚಿಕಿತ್ಸೆ ಒಳಗೆ. ಬಣ್ಣ ಯೂಸ್ ಮಾಡಬೇಕಿಷ್ಟೇ. ಅದು ಎಂಥ ಬಣ್ಣ? ಸಾವಯವ ಬಣ್ಣ. ಅದು ಬಣ್ಣ ಹಾಕಿದ್ರಪ್ಪ ಅಂತಂದ್ರೆ ಚರ್ಮಕ್ಕೆ ಅದು ಸಮೀಪವಾಗಿರ್ಬೇಕದು. ಆನಂತರ ಮೃದುವಾಗಿರ್ಬೇಕದು, ಚರ್ಮಕ್ಕೆ ಒಗ್ಗಿರ್ಬೇಕದು. ಈಗ ಕಲರ್ ಹಾಕ್ತಾರ, ಹೋಗೋದೇ ಇಲ್ಲ ಆ ಕಲರ್ ಒಗ್ಗಿದ್ದು. ಹೌದಾ? ಮತ್ತು ಇರಿಟೇಷನ್ ಆಗುತ್ತೆ. ಅಂಥ ಕಲರ್ ಬಳಸಬಾರ್ದು. ಅದಕ್ಕೆ ಓಕಳಿಯ ಹಿಂದೆ ಒಂದು ಆಧ್ಯಾತ್ಮಿಕ ಪರಂಪರೆ ಅದ. ಅದಕ್ಕೆ ಆಡಿದ್ರೆ ತಪ್ಪೇನಿಲ್ಲ. ಅದು ಹೊಲಸಾಗುತ್ತೆ ಅಂತ ತಿಳ್ಕೊಂಡು ಯಾರೂ ಆಡೋದಿಲ್ಲ. ಮತ್ತು ಕೆಲವೊಂದು ಸಣ್ಣ ಊರೊಳಗೆ ಹೆಂಗೆ ಆಡ್ತಾರಪ್ಪ ಅಂತಂದ್ರೆ ಡಾಂಬರ್ ಬಡಿತಾರೆ. ಡಾಂಬರ್ ಬಡಿತಾರೆ, ಕರಿ ಬಣ್ಣ ಬಡಿತಾರೆ, ಮತ್ತು ಯಾವುದದು ಸುಟ್ಟ ಆಯಿಲ್ ಬಡಿತಾರ. ಆನಂತರ ಇದು ಬೆಳ್ಳಿ ಥರ ಬಣ್ಣ ಇರ್ತಲ್ಲ, ಸುಣ್ಣೀರು ಅಂಥದ್ದು ಬಡಿತಾರೆ. ಹಂಗೆ ಮಾಡಬಾರ್ದು. ಬಣ್ಣ ಆಡ್ರಿ. ಮತ್ತು ಯಾರಿಗೆ ನೀವು ಪ್ರೀತಿ ಮಾಡ್ತಿರ್ತೀರಿ ಅವ್ರಿಗೆ ಅಷ್ಟೇ ಮಾಡಿರಿ. ಉಳ್ಕಿದವ್ರಿಗೆ ಚಿಕ್ಕವರಿಗೆ ಉಗ್ಲಿಕ್ಕೆ ಹೋಗ್ಬಾರ್ದು. ಹೌದಾ? ಹಾಗೆ ಇವತ್ತು ಬಣ್ಣದ ಓಕಳಿಯನ್ನು ಆಡಿದಾರ ಜನ. ನೀವಂತೂ ಆಡಿಲ್ಲ ಗೊತ್ತು. ಆದರೆ ಇದೇ ಬಾಗಲಕೋಟೆ ಒಳಗೆ ಮೊದಲು 5 ದಿನ ಬಣ್ಣ ಆಡ್ತಿದ್ರು. ಈಗ 3 ದಿನಕ್ಕೆ ಬಂದದ. ಅದಾಗಿ ಇರಲಿ. ಸೊ ಪ್ರತಿಯೊಂದು ನಮ್ಮ ಹಬ್ಬ ಹರಿದಿನಗಳು, ಆಚರಣೆಗಳು ಎಲ್ಲವಕ್ಕೂ ಒಂದು ಇತಿಹಾಸ ಇದೆ. ಆಚರಣೆಗೆ ಧಾರ್ಮಿಕ ಹಿನ್ನೆಲೆ ಅದ, ಆಧ್ಯಾತ್ಮಿಕ ಹಿನ್ನೆಲೆ ಅದ. ಮತ್ತು ಇವತ್ತು ಅತ್ಯಂತ ನಾನು ನಿನ್ನೆ ಹೇಳಿದ ಹಾಗೆ ಇವತ್ತೊಂದು ಪವಿತ್ರ ಮುಹೂರ್ತ. ಇವತ್ತು ಬೂದಿಯ ದಿನ ಪವಿತ್ರದ್ದು. ಇದು ಸಾರ್ವತ್ರಿಕ ಮುಹೂರ್ತದ ಈಕ್ವಲೆಂಟ್ ಅಂತ ಹೇಳಿದ್ನಲ್ಲ. ಇವತ್ತು ಎಷ್ಟೋ ಕಡೆ ಏನೋ ಓಪನಿಂಗ್ ಆಗ್ಯಾವ. ನಮ್ಮಲ್ಲಿ ಲ್ಯಾಬೊರೇಟ್ರಿ ಓಪನಿಂಗ್ ಆಯ್ತು ಇವತ್ತು ಬೆಳಗ್ಗೆನೆ. ಹೀಗೆ ಒಂದು ಲ್ಯಾಬ್, ರಕ್ತ ಪರೀಕ್ಷಣಾ ಕೇಂದ್ರ ಅಂತ ತಿಳ್ಕೊಂಡು ಮಾಡಿದ್ದಾರೆ ಇವತ್ತು. ಹೀಗೆ ಈಗ ದಿವ್ಯ ಮುಹೂರ್ತದ ಯಾಕೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡಿದ್ದೀರಿ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲಿ ಹೆಚ್ಚಾಗಿ ಮೊಣಕಾಲು ನೋವು ಐತೆ ಅಂತ ಬಂದಿರಿ, ಬೆನ್ನು ನೋವು ಐತೆ ಅಂತ ಬಂದಿರಿ. ಕೆಲ ಮಂದಿಗೆ ತಲೆನೋವು ಐತೆ ಅಂತ ಕೆಲವೊಂದು ತಲೆನೋವಿಗೆ ಬಂದಾರ. ಕೆಲ ಮಂದಿ ಸಿವಿಯರ್ ನೆಗಡಿ ಅಂತ ಬಂದಿರಿ ಕೆಲವು ಮಂದಿ. ಹೌದಾ? ಒಬ್ಬ ಬಂದು ಹೇಳಿದಂತೆ ಡಾಕ್ಟರ್ ಮುಂದೆ, ಡಾಕ್ಟರ್ ನನಗೆ ವರ್ಷಕ್ಕೆ 2 ಸಲ ಹಿಂಗೆ ನೆಗಡಿ ಬರುತ್ತಲ್ರಿ, ಅಯ್ಯೋ ಬ್ಯಾಡ ಸುದ್ದಿ ಅದು ಅನ್ನಂತ. ಆಯ್ತು, ವರ್ಷಕ್ಕೆ 2 ಸಲ ನಡೀತೈತೆ. ಅಲ್ಲ ಗುರುಗಳ, ಅಲ್ಲ ಡಾಕ್ಟರ್, ಒಂದು ಬಂದರೆ 6 ತಿಂಗಳು ಇರ್ತದೆ ಓದ್ತಂತ. ವರ್ಷಕ್ಕೆ 2 ಸಲ ನೆಗಡಿ ಬರುತ್ತಂತ. ಒಂದು ಬಂದ್ರೆ
6 ತಿಂಗಳು ಇರುತ್ತಂತ. ಅಂದ್ರೆ ಏನದು, 1 ವರ್ಷ ಪೂರ್ತಿ ಇರುತ್ತಂತ. ಹೌದಾ? ನೋವುಗಳು, ಪಾದದ ನೋವು ಅಂತ ಬರ್ತದೆ, ಹಿಮ್ಮಡ ನೋವು ಅಂತ ಬರ್ತದೆ, ಮೊಣಕಾಲು ನೋವು ಅಂತ ಬರ್ತದೆ, ಸೊಂಟ ನೋವು ಅಂತ ಬರ್ತದೆ. ಈ ನೋವುಗಳು ಯಾಕೆ ಬರ್ತಾವೆ ಗೊತ್ತಿಲ್ಲ. ಈ ನೋವಿನ ಮೂಲ ಎಲ್ಲೈತಿ ಗೊತ್ತಿಲ್ಲ ನಿಮಗೆ. ನೀವು ತಿಳ್ಕೊಂಡ್ರಿ ಇಲ್ಲೈತಿ ಕಾಲಾಗೈತಿ ಕೈಯಾಗೈತಿ. ನೋವು, ನಿಮ್ಮ ನೋವು ಇಲ್ಲದ, ನಿಮ್ಮ ನೋವು ಇಲ್ಲದ. ಅಲ್ಲಿ ನೋವು ಐತಿ ಅಂತಿಕೊಂಡು ಎಲ್ಲಿ ಮಠ ನಿಮ್ಮ ಮನಸ್ಸು ಇರತ್ತೆ ಅದು ಹೋಗೋದೇ ಇಲ್ಲ. ನಾ ಅದನ್ನ ಹೇಳ್ಬೇಕಾಯ್ತು ನಿಮಗೆ. ನನಗೆ ಮೊಣಕಾಲು ನೋವು ಐತಿ, ಮನೆ ತಲೆಯಾಗ ಕೂತು ಬಿಟ್ಟದದು. ನನಗೆ ಮೊಣಕಾಲು ನೋವು ಐತಿ, ನನಗೆ ಸೊಂಟ ನೋವು ಐತಿ, ನನಗೆ ಪಾದದ ನೋವು ಐತಿ, ನಾನು ನಡೆಯಕ್ಕೆ ಬರೋದಿಲ್ಲ, ತಲೆಯಾಗ ಕುಂತೈತಿ ಅದು. ಎಲ್ಲಿ ಮಠ ನಾನು ನಡೆಯಕ್ಕೆ ಬರೋದಿಲ್ಲ, ನಾನು ನಡೆಯಲಾರೆ. ನೀವೇ ಹಂಗೆ ಮಾಡ್ಕೊಂಡ್ಬಿಟ್ಟಿರಿ ಅದನ್ನು. ನೀವೇನು ಹೇಳ್ತೀರಿ ನಿಮ್ಮ ಮನಸ್ಸು ಹಂಗೆ ಆ್ಯಕ್ಟ್ ಮಾಡ್ತದೆ. ಇದಕ್ಕೊಂದು ಉದಾಹರಣೆ, ಮನಸ್ಸು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತಪ್ಪ ಅಂತಂದ್ರೆ ನಿತ್ಯ ಜೀವನದ ಆಗ್ತಕ್ಕಂಥ ಘಟನೆ ನೋಡ್ಕೊಳ್ಬೇಕು ನೀವು. ಹೇಗೆ ನೀವು ಬಸ್ನಾಗ ಹೊಂಟಿರ್ತೀರಿ, ಬಸ್ನಾಗ ಹೊಂಟಾರ, ಬಸ್ಸು ಈಗಂತೂ ಬಸ್ಸು ಎಲ್ಲರೂ ತುಂಬೆ ಹೋಗಿರ್ತಾವೆ. ಯಾವಾಗ ಅಲ್ಲಿ ಇಳ್ತಾರೆ, ಯಾವಾಗ ಇದು ಮಾಡ್ತಾರೆ. ನೀವು ರಾಯಚೂರಿಗೆ ಹೋಗ್ಬೇಕಂತ ಬಸ್ನಾಗ ಕೂತ್ರೆ ತಿಳ್ಕೊರಿ, ಹೋದ್ರಿ ಹುಣ್ಗುಂದ ದಾಟ್ತದೆ, ಹುಣ್ಗುಂದ ದಾಟನ ಒಂದಿಷ್ಟು ಸ್ಟೀಲ್ ಖಾಲಿ ಹಾಕವು, ಖಾಲಿ ಹಾಕಿ ಕುಂತೀರಿ. ಹಿಂಗೆ ಬರೋ ಹೋಗೋರನ್ನ ಹತ್ತೋರನ್ನ ಇಳಿಯೋರನ್ನ ನೋಡ್ತಾ ಇದ್ದೀರಿ. ಹೌದಾ? ಮುಂದಲ್ಲೇ ಹುಣ್ಗುಂದ ದಾಟನ ಮತ್ತೊಂದು ಊರಿಗೆ ಒಬ್ಬ ಹತ್ತನ, ಅವ ಭಾಳ ನಿಮ್ಮ ಪರಿಚಯ ಇರ್ತಾನ. ದೋಸ್ತ ಇಲ್ಲೇ ಅಂತಂತೀರಿ. ನೀವು ಅಲ್ಲಿ ಅವ್ನ ಮಗ್ಲು ಸೀಟ್ ಖಾಲಿ ಇರ್ತಾವ, ಅವ್ನು ಕುಂತಿರ್ತಾನ, ನೀವು ಅವ್ನ ಮಗ್ಲು ಹೋಗಿ ಕುಂತೀರಿ, ಹೆಗಲ ಮೇಲೆ ಕೈ ಹಾಕ್ತೀರಿ. ಎಷ್ಟು ದಿವಸ ತೊಗೊಂಬರ ನೀನು ನೋಡಿ, ಎಷ್ಟು ಜನ ಮಕ್ಕಳು, ನಾನು ಹಂಗದೀನಿ, ಉಭಯ ಕುಶಲೋಪರಿ ಮಾತಾಡ್ತೀರಿ. ಯಾಕಂದ್ರೆ ಹೊಂಟಿದ್ದಿ ಇದೀಗ, ಇಲ್ಲಿ ಯಾಕೆ ಹತ್ತಿದ್ದಿ ಅಂತ ಕೇಳಿದ್ರೆ, ಮಾರಾಯ ನಂದು ಆ್ಯಕ್ಚುಲಿ ರಾಯಚೂರು ಶಿರ್ವಾರ ಐತಲ್ಲ, ಶಿರ್ವಾರಪ್ಪ, ನಾ ಅಲ್ಲಿರ್ತೀನಿ. ಈಗ ನಮ್ಮ ಮಕ್ಕಳು ದೊಡ್ಡವರಾಗ್ಯಾರ, ಅಲ್ಲಿ ಬ್ಯಾಂಕ್ನಾಗ ಅದಾರ, ಅಲ್ಲಿರ್ತೀನಿ. ಮತ್ತು ಈ ಕಡೆ ಯಾಕೆ ಹೋಗಿದ್ದೆ, ಈ ಕಡೆ ಯಾಕಪ್ಪ ಅಂತಂದ್ರೆ ಇಲ್ಲೇ ನಾ ಏನು ಹತ್ತಿದ್ದೆಲ್ಲ ಆ ಹಳ್ಳ್ಯಾಗ ಒಬ್ರು ನಮ್ಮ ಬಗ್ಗೆ ತೀರ್ಕೊಂಡಿದ್ರ, ಮಣ್ಣು ಕೊಟ್ಟು ಊರಿಗೆ ಹೊಂಟೀನಿ ಅಂತಾರ. ಏನಂದವ, ಮಣ್ಣು ಕೊಟ್ಟು ಊರಿಗೆ ಹೊಂಟೀನಿ ಅಂತಂತ. ಇದುವರೆಗೆ ಅವನ ಮನಸ್ಸಿನಾಗ ಏನಿರಲಿಲ್ಲ. ಈಗ ಅವನ ಮನಸ್ಸಿನಾಗ ಏನು ಆಗ್ತಿರ್ಬೇಕು, ಅಯ್ಯೋ ನಾ ಇವನು ಮುಟ್ಟಿಬಿಟ್ಟೆ, ಮಣ್ಣು ಕೊಟ್ಟು ಬಂದಾನ, ಇನ್ನೂ ಜಳಕ ಮಾಡೇ ಇಲ್ಲ, ನಾ ಮುಟ್ಟಿಬಿಟ್ಟೆ. ತಲೆಯಾಗ ಕೊರ್ಯಾಕ ಸುರಾತ್. ಇದೆ ಆಟ. ಮನಸ್ಸು ಆಟ ಆಡಿಸೋದೇ ಹೀಗೆ. ಹೌದಾ? ಇವರು ಒಂದು ಬ್ಯಾಂಕ್ ಎಂಪ್ಲಾಯ್ ಇರ್ತಾರ ಅಂತ ತಿಳ್ಕೊಳ್ಳಿ. ಒಂದು ಬ್ಯಾಂಕ್ ಎಂಪ್ಲಾಯ್ ಇರ್ತಾರ, ಯಾವುದೋ ಊರಾಗ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಹೋಗ್ತಾರ. ಒಂದು 3 ತಿಂಗಳು ಯಾವುದೋ ಒಂದು ಮನೆ ಬಾಡಿಗೆ ಹಿಡಿತಾರ. ಆಯ್ತಾ? ಮನೆ ಬಾಡಿಗೆ ಹಿಡಿದ್ರು. ಮುಂದೆ ಒಮ್ಮೆ ಏನೋ ತನ್ನ ಗೆಳೆಯನ ಕೂಡ ಮತ್ತೊಂದು ಎಲ್ಲೋ ವಾಕಿಂಗ್ ಹೊಂಟಿರ್ತಾರ, ಮತ್ತೊಬ್ಬ ಗೆಳೆಯ ಬೆಟ್ಟಾಕಣ, ಅಯ್ಯೋ ನೀ ಇಲ್ಲೇ ಅಂತಂತಾರ. ನಂದು ಇದ ಊರು ಅಂತಾರ. ಮತ್ತು ನೀ ಇಲ್ಲೇ ಅಂತ, ನಾ ಟ್ರಾನ್ಸ್ಫರ್ ಆಗಿ ಬಂದೆ ಅಂತ ಅವ ಅಂತಾನ. ಮತ್ತು ಎಲ್ಲಿದೆ ಅಂತ ಕೇಳ್ತಾರಮ್ಮ ಇವ್ರ ಗೆಳೆಯ. ಅಲ್ಲೇ ಊರ ಹೊರಗೆ ಒಬ್ರದ್ದು ಮನೆ ಐತಪ್ಪ, ಆ ಮನ್ಯಾಗ ಬಾಡಿಗೆ ಇದ್ರಿ. ಯಾವುದದು ಕೇಳ್ತಾನೆ. ಉಪಯೋಗ ಶಿಲ್ಪ ನಡೀತೈತೆ. ಊರೊಳಗೆ ಎಲ್ಲಿ ಒಂದು ಹೊಲ್ದಾಗ ಐತೆ ಮನೆ, ಅದ ಹ್ಞೂ ಬಾಡಿಗೆ ಅಷ್ಟು 2,000 ರೂಪಾಯಿ. ಅಲ್ಲೋ 3 ಬೆಡ್ರೂಮ್ ಮನೆ ಬರೀ 2,000 ಕೊಟ್ಟಾರ. ಹೋಗಿ ನಾ ಈ ಹಿಂದೆ ಮುಂದೆ ವಿಚಾರ ಮಾಡ್ದೆ, ಹಿಂಗೆ ಮಾಡ್ತೇಪ್ಪ ಅಂತ. ಯಾಕೋ ಅಂದ. ಹೋಗಿ ಬಾಯ್ ಹೇಳ್ತೀನಿ ಬಾ ಅಂದ. ಏನು ಅಂತ ಕೇಳ್ದ. ಅದು ಏನಾಗೈತಿ, ಅವರು ಅಲ್ಲಿ ಅವರು ಲಿಂಗಾಯತರವರು ಆ್ಯಕ್ಚುಲಿ ಹೊಲ್ದ ಮನೆ ಮಾಡಿದ್ರಲ್ಲ, ಆ ಹುಡುಗಿ ಒಂದು ದೊಡ್ಡ ಕಲ್ತು ಹುಡುಗಿತ್ತ, ಅದು ಲವ್ ಮಾಡಕತ್ತಿತ್ತು ಒಬ್ಬ ಕ್ರಿಶ್ಚಿಯನ್ ಹುಡುಗನು ಕೂಡ. ಅವಾಗ ಲಗ್ನ ಹಾಕಿದ ಮನೆಗೆ ಹೇಳಿದ್ರು, ಅವ್ರು ಲಗ್ನ ಆಡಿಸ್ಕೊಡಿಲ್ಲ, ಊರ್ಲಾಗ ಕೊಟ್ಟು ಸತ್ತು ಬಿಟ್ಟತಿ ಮಾರಾಯ, ಊರ್ಲಾಗ ಸತ್ತು ಬಿಟ್ಟತಿ. ಅಲ್ಲಿ ದೆವ್ವಾಗಿ ಕಾಡಕತ್ತೇಳ. ಅಂಥ ಮನೆಗೆ 6 ವರ್ಷ ಸತ್ತು ಖಾಲಿ ಇದ್ದು ಸುಡ್ಗಾಡಿ ನೀ ಹೋಗಿಯಲ್ಲ, ಅದಕ್ಕೆ 2,000 ಬಾಡಿ ಕೊಟ್ಟಾರ ಅಂದ್ಬಿಟ್ಟ. ಆ ಮನೆ 6 ವರ್ಷ ಸತ್ತು ಖಾಲಿ ಇದ್ದು ಅದಕ್ಕೆ ನಿನಗೆ ಬಾಡಿ ಕೊಟ್ಟಾರ. ಅದಕ್ಕೆ ಯಾಕೆ 2,000 ಕೊಟ್ಟಾರ ಅಂತ ನಿನಗೆ ಗೊತ್ತಾಗಲಿಲ್ಲನ ಒಗದು ಬಿಟ್ಟ. ಬಾಂಬ್ ಸಿಡಿತಪ್ಪ. ಹೌದಾ? ಗಂಡ ಅಲ್ಲಿ ಅಷ್ಟರು ಇದ್ರು ಕರೆ, ಆದ್ರೆ ಹೆಂಡತಿ ಮಕ್ಕಳು ಇದಕ್ಕೆ ಹೋಗಿದ್ರು, ಜಾತ್ರೆಗೆ ಹೋಗಿದ್ರು. ಇವತ್ತು ಅವ ಒಬ್ಬನದನ ಮನೆಗೆ ಹೋಗಿ ಮಕ್ಕೊಂಡ. ಮಾಡೋದಾಗಿತ್ತು, ಸಿಡ್ಲಿ ಬರಾಕತ್ತು, ಮಿಂಚು ಬರಾಕತ್ತು, ಗುಡು ಸಿದು ಆತು, ಬೆಕ್ ಮ್ಯಾವ್ ಅಂತೂ. ಇವ ಹೆದ್ರೆ ಹೋವಾರಿ ಹೊರಗೆ ಬಂದು ಕುಂತ್ಬಿಟ್ಟ. 3 ತಿಂಗಳು ಅಲ್ಲೇ ಅದಾನ. ಮತ್ತ ಈಗ ಯಾಕೆ ಹೊರಗೆ ಬಂದು ಕುಂತವ?
ತಲೆ ಹುಳ ಬಂತು. ಅದಕ್ಕೆ ನಿಮ್ಮ ನೋವು ಎಲ್ಲೈತಿ? ಇಲ್ಲಿಲ್ಲ, ಇಲ್ಲದ ಇಲ್ಲದ. ನೀವು 108 ಪೇಪರ್ ಓದ್ತೀರಿ, ವಿಡಿಯೋ ಕ್ಲಿಪ್ ನೋಡ್ತೀರಿ, ಹೌದಾ? ಆ ವಿಡಿಯೋ ಕ್ಲಿಪ್ ನೋಡೋದು ಮತ್ತೆ ಬರ್ತದ. ನಿನ್ನೆ ಬಾಗಲಕೋಟೆ ಹತ್ತಿರ ಒಂದು ಹಳ್ಳಿಯಾಗ ಆಕ್ಸಿಡೆಂಟ್ ಆಯ್ತು, ಡ್ರೈವರ್ ಹಿಂದಿನ ಸೀಟ್ನಾಗ ಕುಂತವ್ರು ಅಷ್ಟು 9 ಮಂದಿ ಠಾರ್ ಸತ್ರು ಅಂತ ಬಂತದ್ದು, ಹೌದಾ? ಅದನ್ನು ಓದಿದ್ದು ಮನಸ್ಸಿನಾಗ ಕುಂತು ನೀವು ಒಂದು ಊರಿಗೆ ಹೊಂಟ್ರಿ, ಎಲ್ಲರೂ ಬಂದು ಬಿದ್ದಾಗ್ಬಿಟ್ಟವಪ್ಪ, ಡ್ರೈವರ್ ಹಿಂದಿನ ಸೀಟೇ ಕಾಲಿದಾವ. ನೀವು ಹೋಗಿ ಕುಂತ್ರಿ, ತಲೆಯಾಗ ಹುಳ ಇತ್ತಲ್ಲ, ಡ್ರೈವರ್ ಹಿಂದಿನ ಸೀಟ್ನ್ಯಾಗ ಇದ್ದವ್ರು ಸಾಯ್ತಾರ, ಆಕ್ಸಿಡೆಂಟ್ ಆದ್ರೆ. ಯಾರಿಗೆ ಕೆಳಗೆ ಕೂಡ್ಲಿಕ್ಕಾಗತ್ತೆ, ಕೆಳಗೆ ಕೂಡ್ಬೋದು ಮುಂದೆ ಬಂದು. ಹಾಂ, ಹೇಮಂತ್ ಬಾರೋ, ಮುಂದೆ ಬಾ, ಕೆಳಗೆ ಕೂಡು. ಗೊತ್ತಾಯ್ತಲ್ಲ, ಕೆಳಗೆ ಕೂಡು, ಕೆಳಗೆ. ಹೌದಾ? ಈಗೇನಾಯ್ತು? ಈಗ ಅವ ಕುಂತ ಕೂಡಲೇ ಮನಸ್ಸಿನಾಗ ಏನಾಯ್ತು? ಅಕಸ್ಮಾತ್ ಅವ ಡ್ರೈವರ ಸ್ಪೀಡ್ ಬಿಟ್ಟಾನ, ಹಿಂಗೆ ಮಾಡಕತ್ತಾನ. ಅಯ್ಯಪ್ಪ ಒಯ್ದು ಒಯ್ತಾನೆ ನೀವು ಅಂತ ತಿಳ್ಕೊಂಡು ಅನ್ನಿಸ್ತಾವ್ರಿಗೆ. ಅನಿಸಿ ಮುಂದೆ ಅವ ದಾರಿ ಕಾಯಕತ್ತಾನ. ಏನು, ಇಲ್ಲಿ ಯಾವ ಸೀಟ್ ಖಾಲಿ ಹಾಕೋನು ಅಂತ ತಿಳ್ಕೊಂಡು ಅಲ್ಲಿ ಒಬ್ರು ಯಾರೋ ಇಳಿತಾರ, ಪಟಕ್ಕನ ಇದನ್ನು ಬಿಟ್ಟು ಅಲ್ಲಿ ಹೋಗಿ ಕೊಡ್ತಾರ. ನೋಡ್ರಿ, ಅವು ನೀವು ಇರ್ಬೋದು, ಯಾರೋ ಇರ್ಬೋದು. ಯಾಕೆ ಹಂಗಾತು? ಯಾಕೆ ಹಂಗಾತು? ಮನಸ್ಸಿನಾಗ ಬಂತು. ಮನಸ್ಸಿನಾಗ ಏನು ಕೂತಿತ್ತು? ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ಡ್ರೈವರ್ ಹಿಂದಿನ ಸೀಟ್ನವರೇ ಸಾಯ್ತಾರ, ಸತ್ತಿದಾರ ಅಲ್ಲೇ. ಅದು ಮನಸ್ಸಿನಾಗ ಕುಂತೈತಿ. ಅದಕ್ಕೆ ಅವ ಸುಮ್ಮನೆ ಆಕ್ಸಿಡೆಂಟ್ ಆಗಿಲ್ಲ, ಏನು ಆಗಿಲ್ಲ, ಆದ್ರೆ ಭಯ. ನಿಮಗೆ ಹಾಗೆ ಅದು ನಿಮ್ಮ ಮನಸ್ಸಿನೊಳಗೆ ನೆಗೆಟಿವಿಟಿ ತುಂಬಿಬಿಟ್ಟೈತಿ. ನಿಮಗೆ ಚಲೋ ವಿಚಾರ ಬರ್ಲಿಕ್ಕೆ ಶಕ್ಯನೇ ಇಲ್ಲ. ಬರೀ ಹೊಲಸು ವಿಚಾರ, ಬರೀ ನೆಗೆಟಿವ್ ವಿಚಾರ, ಬರೀ ಕೆಟ್ಟ ವಿಚಾರ ಬರ್ತಾವೆ. ಎಷ್ಟು ಕೆಟ್ಟ ವಿಚಾರ! ಬರೀ ನಿಮ್ಮ ಬದುಕು ಹಿಂಗ ಅದ. ಬರೀ ನಿಮ್ದೊಂದು ಕಾಲು ನೋವಿನ ನಾ ಹೇಳ್ತಾ ಇಲ್ಲ, ನಿಮ್ಮ ಮನೆ ಹಿಂಗ ಮಾಡಕತ್ತೀರಿ ನೀವು. ಸಣ್ಣ ಮಕ್ಕಳು ಅದಾವ, 5-6 ವರ್ಷದ ಮಕ್ಕಳು ಅದಾವ. ಮಕ್ಕಳು ಸ್ಕೂಲಿಗೆ ಹೋಗ್ತಾವ, ದಿನ 4:15 ಗಂಟೆ ಬರ್ತಾವ, 5 ಗಂಟೆ ಬರ್ತಾವ, 6:15 ಬರ್ತಾವ. ದಿನಾಲು ತಪ್ಪದೆ. ಒಂದು ದಿವಸ ಲೇಟಾಗಿ ಬಂದಿಲ್ಲ, ಒಂದು ದಿವಸ 7 ಆದರೂ ಬರಲಿಲ್ಲ ಮಕ್ಕಳು. ಶಾಲೆಗೆ ಹೋದ ಮಕ್ಕಳು ಬಸ್ ಬರ್ತಿತ್ತು, 7 ಗಂಟೆ ಆದರೂ ಬರಲಿಲ್ಲ. ಈಗ ನಿಮ್ಮ ಮನಸ್ಸಿನ ತಾಕಲಾಟ ನೋಡ್ಕೊರಿಬೇಕಾದ್ರೆ ನಿಮಗೆ ಚಲೋ ವಿಚಾರ ಬರೋದಿಲ್ಲ. ನಿಮಗೆ ಚಲೋ ವಿಚಾರ ಬರೋದಿಲ್ಲ. ಏನು ಬರ್ತದ? ನನ್ನ ಮಕ್ಕಳನ್ನ ಯಾರು ಕಿಡ್ನ್ಯಾಪ್ ಮಾಡ್ಯಾರ ಬಂತು, ನನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿರಬೇಕು. ಎಲ್ಲಿ ಅದು ಮುಂದೆ 2 ದಿವಸ ಇದು ಓದಿರ್ತೀರಿ, ತೆರೆದ ಹೌದೆಯಲ್ಲಿ ಮಕ್ಕಳು ಬಿದ್ದು, ಎಲ್ಲಿ ನನ್ನ ಮಗ ಹೋಗಿ ಎಲ್ಲರ ಆಡಕ್ಕೆ ಹೋಗಿ ಬಿದ್ದು ಅಥವಾ ಹೆಂಗು ಕೆಟ್ಟ ವಿಚಾರ ಬರೋ ಶುರು ಹಾಕುವ ನಿಮಗೆ. ನೋಡ್ರಿ, ಚಲೋ ವಿಚಾರ ಬರೋದೇ ಇಲ್ಲ. ಚಲೋ ವಿಚಾರ ಬರೋದೇ ಇಲ್ಲ. ಗಂಡು ಒಂದು ದಿವಸ ದಿನ 9ಕ್ಕೆ ಬರವ, 11 ಬರವಲ್ಲ. ನಿಮ್ಮ ಮನಸ್ಸಿನ ಚಲೋ ವಿಚಾರ ಬರೋದಿಲ್ಲ. ಯಾರ ಕಡೆ ಹೋಗಿರ್ಬೇಕು, ಏನು ಮಾಡಿರ್ಬೇಕು, ಯಾವಾಗ ಗಂಟು ಬಿದ್ದಾಳೋ ಏನು ಸುದ್ದಿ, ಬಹುಶಃ ತಗಲು ಹಾಕೊಂಡಿರ್ಬೇಕು ಯಾವಾಗ್ಯಾರ. ಇಂಥದ ವಿಚಾರ ಬರ್ತಾವ. ಹೇಂತಿ ಭಾಳ ತನಕ ಮೊಬೈಲ್ ಹಿಡ್ಕೊಂಡು ಮಾತಾಡಿರಪ್ಪ ಅಂದ್ರೆ ಗಂಡ ಕೇಳ್ತಿರ್ತಾರ, ಯಾರು ಮಾತಾಡ್ತಾರೆ, ಬಹುಶಃ ಯಾರು ಕೂಡ ಐತಿ ಅಂತ ತಿಳ್ಕೊತಾರ. ಕೆಟ್ಟ ವಿಚಾರ ಹಂಗೇನೆ ಆಗ್ತಾ ಇದೆ. ಒಂದು ಚಲೋ ವಿಚಾರ ಬರೋದಿಲ್ರಿ. ಬರೀ ನೆಗೆಟಿವ್. ಎಲ್ಲಿ ಮಟ್ಟ ನೆಗೆಟಿವ್ ಅಪ್ಪ ಅಂತಂದ್ರೆ ಅತ್ಯಂತ ಕೆಟ್ಟ ಭಾಷೆಯೊಳಗೆ ಕೆಟ್ಟ ಶಬ್ದದೊಳಗೆ ಹೇಳ್ತೀನಿ. ಸಂಡಾಸ್ ಬರ್ತದೆ, ಸಂಡಾಸ್ ಹೋಗ್ತೀರಿ. ಈಗ ಸಂಡಾಸ್ ತಾನಾಗಲಿ ಬರೋದಾಗ ಗಟ್ಟಿ, ನೀವ ಹೋಗ್ಬೇಕು, ತಿನಿಕ್ ಬರ್ಬೇಕು. ಒಳಗೆ ಪಾಯ್ಕಾನೆ ಹೋಗ್ತೀರ, ಮನಸ್ಸಿನ ಒಂದು ವಿಚಾರ ಬಂತು, ನೋನು ಹೋಗಿ ಕೂಡ್ತೀನಿ, ಕರೆ ಬರುತ್ತಾ ಇಲ್ಲ ಸಂಡಾಸ್ ಹೋಗಿ ಕೂಡ್ತೀರಿ. ಸಂಡಾಸ್ ಬರುತ್ತಾ ಇಲ್ಲ ಅಂತ ಕೂಡ್ತೀರಿ, ಬರೋದೇ ಇಲ್ಲ. ಸಂಡಾಸ್ ಬರುತ್ತಾ ಇಲ್ಲ ಅಂತ ಕೂಡ್ತೀರಿ, ಬರೋದೇ ಇಲ್ಲ ಅದು. ಯಾವುದೋ ಒಂದು ಕೆಲಸಕ್ಕೆ ಹೊಂಟ್ರಿ, ಹೊಸಲಿ ದಾಟಿರಿ, ಚಪ್ಪಲಿ ಹಾಕ್ಕೊಂಡ್ರಿ, ಮನೆ ಸುಮ್ಮನೆ ವಿಚಾರ ಬರ್ತದೆ. ಅವ್ನ ಕಡೆ ಹೋಗ್ತೀನಿ, ಇರ್ತಾನೆ ಇಲ್ಲ, ಅವು ಇರೋದೇ ಇಲ್ಲ.
ನೀವು ಚೆಕ್ ಮಾಡಿರ್ಬೇಕಾರ ಅವ ಇರ್ತಾನೋ ಇಲ್ಲ ಅಂತ ಬಂತಿಲ್ಲ, ಅವ ಇರುವುದಿಲ್ಲ ಗ್ಯಾರಂಟಿ. ಒಂದು ಹುಡುಗಿ ನೋಡಿ ಬರ್ತೀರಿ ನಿಮ್ಮ ಮಗನಿಗೆ ನೋಡಿ ಬರ್ತೀರಿ, ಆ ಹುಡುಗಿನ ಮತ್ತೆ ಎರಡನೇ ಸಲ ನೋಡಿ ಹೋಗ್ತೀರಿ, ಎಲ್ಲ ಬಂದು ಪಟ 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 ಮಾತಾಡ್ತತಿ. ಇವ್ ನೋಡಿ ಬಳಿಕ್ರ ಹರಕದ್ ಬಾಯ್ಕಿದು ಎಲ್ಲೇ ಇವು ಸರಿ ಇಲ್ಲಿದು ಅಂತಿರ್ತೀರಿ. ಪಟ ಪಟ ಮಾತಾಡೋರು ಸರಿ ಅಂತ ತಿಳ್ಕೊಂಡ್ಬಿಟ್ರಿ ನಿಮ್ಮ ತಲೆಯಾಗ. ನಿಮ್ದು ಗೊತ್ತಾಗಬಲ್ದು ನಿಮ್ಮ ಮನಸ್ಸು ಹೆಂಗದಪ್ಪ ಅಂದ್ರೆ ಯಾರದ ಹೆಚ್ಚಿಗೆ ಮಾತಾಡಿದ್ರೆ ಅನಾಸಿನಂತೀರಿ ನೀವು. ಅನಾಸಿನ ಐತಿ ಮಾತಾಡಿದ ಕೂಡ ಶುರು ಮಾಡ್ತದೆ ಪಪ್ಪೈಗಿ ಅಂತ ಕೊಟ್ಟು ಆಕಿನ ಕೂಡ ಮಾತಾಡ್ಬೇಕಾದ್ರೆ ಗುಳಿಗೆ ತೊಗೊಂಡು ಮಾತಾಡ್ಬೇಕು, ತಲೆನೋಡು ಗುಳಿಗೆ ಹೊತ್ತು ಮಾತಾಡ್ತೀರಿ. ಹೌದಾ? ಇನ್ನು ಕೆಲ ಮಂದಿ ಯಾರು ಉಸಾಬರಿ ಯಾಕೆ ಅಂತಿಕೊಂಡು ಭಯಂಕರ ಮಾತಾಡೋದಿಲ್ಲ ಹೆಚ್ಚಿಗೆ. ಹೌದಾ? ಯಾಕಂತಂಗೆ ಹೆಂಗೆ ಮಾಡಿ ಎಷ್ಟು ಮಂದಿ ಅಂತ ಇಬ್ಬರ ನಿಮ್ಮವ ಇಷ್ಟ ಏನು ಪ್ರಶ್ನೆ ಕೇಳ್ತೀರಿ ಆಟ ಹೇಳ್ತಾರೆ ತಿಳ್ಕೊರಿ ಗುಮ್ಮನ ಕುಸಿಗಿ ಏಟು ಮಾತಾಡ್ತದೆ ಆಟ ಮಾತಾಡ್ತದೆ, ಏಟು ಮಾತಾಡ್ತಾ ಆಟ ಮಾತಾಡ್ತದೆ ಗುಮ್ಮನ ಕುಸಿಗಿ ಇಷ್ಟೇ ಹೆಸರು ನೀವು. ಎಂಥ ಸ್ವಭಾವ! ಇದರಿಂದಾಗಿ ನೀವು ಕಂಗಾಲ ಬಿಟ್ಟಿರಿ. ಮನಸ್ಸಿನಾಗ ಹೊಲಸು ವಿಚಾರ. ಈ ಕೆಲಸ ಆಗುವುದಿಲ್ಲ. ಮಕ್ಕಳಿಗೂ ಹಂಗೆ ಮಾಡ್ತೀರಿ. ಮಗ ದಡ್ಡಿದ್ದಂತ ತಿಳ್ಕೋರಿ, ಓದುದಿಲ್ಲ ಅಂತ ತಿಳ್ಕೋರಿ, ನೀನೇ ಆಗುದಿಲ್ಲ ಬಿಡು, ನೀ ಎಂದೂ ಪಾಸ್ ಆಗುದಿಲ್ಲ ಬಿಡು, ನಿನ್ನ ಹಣೆ ಬರೋನ್ ಗೊತ್ತೈತಿ, ನೀ ಎಂದು ಪಾಸ್ ಹಾಕಿ ನೆಗೆಟಿವ್. ಆ ಹುಡುಗನ ತಲೆ ತುಂಬಿಡ್ತೀರಿ. ನೀ ಪಾಸ್ ಆಗುದಿಲ್ಲ ಬಿಡು, ಪಾಸ್ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಬಾಯಿ ಹೊರಗೆ ಬಾಯಿ ಬಂತಲ್ಲ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ವಾತಾವರಣದೊಳಗೆ, ಈ ಲೋಕದೊಳಗೆ, ಈ ಹೊರ ಭಾಗದೊಳಗೆ ತಥಾಸ್ತು ದೇವತಾ ಅದಾರ ಅಂತಾರ. ಕೇಳಿರೇನು? ತಥಾಸ್ತು ದೇವತೆಗಳು ಅದಾರ, ಸದಾ ಅಡ್ಡಾಡ್ತಾರ ನಮ್ಮ ಸುತ್ತಲೂ ವಾತಾವರಣದೊಳಗೆ. ನೀವೇನಂತೀರಿ ಅದಕ್ಕೆ ತಥಾಸ್ತು ಅಂತಾರ. ನನ್ನ ಮಗ ಎಂದು ಪಾಸ್ ಆಗುದಿಲ್ಲ, ತಥಾಸ್ತು ಪಾಸ್ ಆಗುದಿಲ್ಲ. ನನ್ನ ಗಂಡು ಯಾರು ಕೂಡ ಅದಾನ, ತಥಾಸ್ತು ಯಾರು ಕೂಡ ಅದಾನ. ನಿಮ್ಮ ಮನಸ್ಸಿಗೆ ಏನ್ ಬರ್ತದ ಅದು ಆಗ್ತದ. ನೀವೇನ್ ತಲೆ ಹಾಕೊಂಡ್ರಿ, ನನಗೆ ಎಷ್ಟುಗಳು ತೋರಿಸಿರಿ, ಎಷ್ಟುಗಳು ತಗಸಿರಿ, ಇಲ್ಲಿ ಬರೇ ಆದ ಒಟ್ಟು ಹಗ್ಗ ಕಟ್ತಾರ. ಆಗುದೇ ಹಿಂಗಿದು, ಆಗುದೇ ಇಲ್ಲ ನಿಮಗೆ, ಆಗುದೇ ಇಲ್ಲ ನಿಮಗ. ಮನಸ್ಸಿನಾಗ ಬೇರೂರು ಬಿಟ್ಟದ್ ನಿಮಗೆ, ಅದು ನನಗೆ ಆಗುದಿಲ್ಲ. ಎಲ್ಲ ಕಡೆ ತೋರಿಸಿನಿ, ಅಲ್ಲಿ ಆಗ್ಲಾರ್ದು ಇಲ್ಲಿ ಆಗತ್ತಾ? ಹಿಂಗ ಮಾಡ್ಕೊಂಡಿರಿ. ಮ್ಯಾಗ ಅಂತೀರಿ ಆಶ್ರಮಕ್ಕೆ ಒಂದು 20 ದಿವಸ ಆಯ್ತು, ಇಷ್ಟ ಕಮ್ಮಿ ಆಗೈತೆ, ಇಷ್ಟ ಕಮ್ಮಿ ಆಗೈತೆ. ಹೆಂಗ? ಇದಕ್ಕೆಲ್ಲ ಕಾರಣ ಯಾರು? ನಾನು ಅಲ್ಲ, ನಮ್ಮ ಡಾಕ್ಟರು ಅಲ್ಲ, ನಮ್ಮ ಆಶ್ರಮನೂ ಅಲ್ಲ, ನಮ್ಮ ಅವಿಧಾನೂ ಅಲ್ಲ, ನಿಮ್ಮ ತಲಿ ಯಾವಾಗ ಶುದ್ಧ ಆಗುತ್ತೆ ಎಲ್ಲ ಶುದ್ಧ ಆಗತ್ತದು ಗೊತ್ತಾ? ಹೊರಗೆ ತಥಾಸ್ತು ದೇವತೆಗಳಿದಾರ. ಭಾಳ ವಿಚಾರ ಮಾಡ್ರಿ, ಸದಾ ಒಳ್ಳೇದು ಮಾತಾಡ್ರಿ, ಸದಾ ಒಳ್ಳೆ ವಿಚಾರ ಮಾಡ್ರಿ. ನಿಮಗೆ ಕ್ಯಾನ್ಸರ್ ಬರೋದು ನಿಮ್ಮ ತಲೆಯಾಗ. ಇಲ್ಲೇ ಬದಾಮಿ ಒಬ್ಬ ಫೋಟೋಗ್ರಾಫರ್ ಇದ್ರು, 38 ವರ್ಷದ ಹಿಂದೆ ನನ್ನ ಕ್ಯಾಂಪಿಗೆ ಅಟೆಂಡ್ ಆಗಿದ್ರು ಅವರು. ಹಿಂಗೆ ನನಗೆ 19 ಲಕ್ಷ ಜನ ಶಿಷ್ಯರದಾರ. ಹೌದಾ? ಶಿಷ್ಯರಿದ್ರಪ್ಪ ಅಂದ್ರೆ ಅವೆಲ್ಲ ಅನುತನ ಎಲ್ಲ ಹೇಳ್ಕೊಳಕ್ ಬರ್ತಾರೆ ಅವರು. ಹೌದಾ? ಆಕೆ ಒಬ್ಬಕ್ಕೆ ಫೋಟೋಗ್ರಾಫಿನ ಹಿಂದೆ ಬಂದು ಏನು ಬಂದು ಕೂಡ ಹೇಳಿದ್ಲು, ಅಳಕತ್ತಿದ್ಲು. ಫಸ್ಟ್ ಹೆಣ್ಮಕ್ಳು ಬರೋದು ಮೊದಲು ಶುರು ಮಾಡೋಕ್ಕೆ ಮುಂಚೆ ಆಮೇಲೆ ಹೇಳೋದು. ಪ್ರತಿಯೊಬ್ಬರು ಒಕ್ಕರಿಸಿ ಬರ್ತಂತೆ. ನಾನು ಕೂಡ ಬಂದ ಕೂಳೆ ನನ್ನ ಗಂಡ ಹಿಂಗೆ ಮಾಡೇನ್ರಿ ಶುರು ಆತ. ನನ್ನ ಮಗ ನನ್ನ ಹೊರಗೆ ಹಾಕ್ಯಾನ್ರಿ ಶುರು ಆತ. ನನ್ನ ಸೊಸಿ ಇಷ್ಟು ಹೊರಗೆ ಕೆಲಾಡ್ರಿ ಶುರು ಆತ. ಹೌದಾ? ಆಕಿನ ಬಂದು ಕೂಡಲೇ ಶುರು ಮಾಡಿದ್ನು, ಗುರುಜಿ ನಾ ಸತ್ತು ಹೊಕ್ಕೇನ್ರಿ ಅಂತಂತ. ಅಯ್ಯಯ್ಯೋ ಅಂದ ನಾನು. ಯಾರು ಹೇಳಿರಿ ಅಂತಂದೆ ನಾನು. ಇಲ್ಲ ಗುರುಜಿ ನಾ ಸತ್ತು ಹೊಕ್ಕೇನ್ರಿ. ಹೆಂಗ? ಯಾಕ? ನನಗೆ ಕ್ಯಾನ್ಸರ್ ಆಗೈತ್ರಿ ಅಂತಂದು. ನನಗೆ ಕ್ಯಾನ್ಸರ್ ಆಗೈತ್ರಿ. ಯಾರು ಹೇಳಿದ್ರಿ? ಯಾರು ಡಾಕ್ಟ್ರಿಗೆ ಹೋಗಿದ್ದೆ? ಡಾಕ್ಟ್ರಿಗೆ ಹೋಗಿಲ್ಲ. ಮತ್ತೆ ಹ್ಯಾಂಗ ಅಂದ್ರೆ ಅದು ವಿಜಯವಾಣಿಯೊಳಗೆ ಬಂದತ್ರಿ ಗುರುಗಳ ಅಂದ. ಏನು ಬಂದತಿ? ಕ್ಯಾನ್ಸರ್ ಲಕ್ಷಣಗಳು ಅಂತ ಬಂದತಿ.
ನಾ ಓದಿನ ಹೇಳ್ರಿ ಎಲ್ಲ ಲಕ್ಷಣ ನನಗದವ್ರಿ. ಯಾವ ಡಾಕ್ಟರ್ಗೆ ಹೋಗಿಲ್ಲೇನಿಲ್ಲ. ಕ್ಯಾನ್ಸರ್ ಹೇಗೆ ಬರುತ್ತದೆ, ಕ್ಯಾನ್ಸರ್ ಪ್ರಯೋಜನ, ಕ್ಯಾನ್ಸರ್ ಲಕ್ಷಣಗಳು ಎಲ್ಲ ಲಕ್ಷಣ ನನಗದವ್ರಿ. ಕ್ಯಾನ್ಸರ್ ಬಂದತ್ರಿ, ಅದ್ರ ಬರ್ದತ್ತೆ. ಒಂದು ಗಂಟಾಗುತ್ತೆ, ಹೌದು ನನಗೆ ಗಂಟಾಗೈತಿ ಇಲ್ಲೇ. ಊಟ ಹೋಗುದಿಲ್ಲ, ಹೌದು ಊಟ ಹೋಗುವಂಥದ್ದು ಎಲ್ಲ ಅಪ್ಲೈ ಮಾಡ್ಕೊಳ್ಳೋದು. ಕ್ಯಾನ್ಸರ್ ಬಂದತ್ರಿ. ನನಗೆ ಬ್ಯಾಸರ ಹಾಕಿ ಮಾತಾಡಿದ್ರು. ನೋಡುವ, ಎಲ್ಲರೂ ಒಂದು ದಿವಸ ಸಾಯುದ, ಮತ್ತು ದೇವ್ರ ತನ್ನ ಮ್ಯಾಗ ಹಾಕೊಡೋದಿಲ್ಲ. ಕ್ಯಾನ್ಸರ್ ಅದ ಬರೀ ಸಾಯಿ ಬಿಡುತ್ತಾನ, ಕೆಡವೇರ ಸಾಯಿ ಹೊಡಿತಾನ, ಯಾವ್ದಾರ ಜಡ್ ಹಾಕಿ ಸಾಯಿ ಹೊಡಿತಾನ. ಈ ತನ್ನ ಮ್ಯಾಗ ಹಾಕೊಡೋದಲ್ವ. ಕ್ಯಾನ್ಸರ್ ಬಂದ್ರೆ ಏನಾಯ್ತು, ಕ್ಯಾನ್ಸರ್ಗೆ ಔಷಧ ಅದ. ಹಂಗಲ್ರಿ ಗುರುಜಿ, ನಾ ಸಾಯಕ್ಕೆ ಅಂಜಾಗಿಲ್ರಿ ಗುರುಜಿ ಅಂತೊಳಕ್ಕೆ. ಮತ್ತೆ ಎದಕ್ಕೆ ಅನಿಸ್ತೇನೆ ನಾನು, ಎದಕ್ಕೆ ಅನಿಸ್ಬರ್ತೀನಿ ಅಂತ. ಗುರುಜಿ ಆಕಿನ ಕಂಡ್ರು ನನ್ನ ಶಿಷ್ಯ ಅವ. ಗುರುಜಿ ನಿಮ್ಗೆ ಗೊತ್ತಿಲ್ರಿ, ನಿಮ್ಗೆ ಹೇಳೇನ್ರಿ ಒಂದು ಒಳಗಿನ ಮಾತು, ಅಳ್ಕೊಂತಿದ್ದು ಅಳ್ಕೊಂತ ಒಳಗಿನ ಮಾತು ಹೇಳೇನ್ರಿ. ಗುರುಜಿ ನಾ ಸಾಯಕ್ಕೆ ಅಂಜಿಲ್ರಿ, ಆದ್ರೆ ನಾ ಸತ್ರ ನನ್ನ ಒಂದ ಹುಡುಗಿ ಐತ್ರಿ, ಸಣ್ಣ ಹುಡುಗಿ, 3 ವರ್ಷದ ಹುಡುಗಿ ಐತ್ರಿ. ಗುರುಜಿ ನಾ ಸತ್ರ ನಿಮ್ಗೆ ಶಿಷ್ಯ ಅದನಲ್ರಿ, ಅವ ಹರ್ಕದನ್ರಿ, ಭಯಂಕರವ ಚಡ್ಡಿ ಹರ್ಕದನ್ರಿ, ಅವ ಚಡ್ಡಿ ಹರ್ಕದನ್ರಿ. ಅವ ನಾ ಸತ್ರ 3 ತಿಂಗಳ ಮದುವೆ ಹಾಕೊಂಡ್ರಿ. ಮತ್ತೆ ಹೊಳ್ಳಿ ಅವ 3 ತಿಂಗಳ ಮದುವೆ ಆಗ್ಬಿಡ್ತಾನೆ. ಗುರುಜಿ ಗುರುಜಿ ನಾ ಹೇಳೇನ್ರಿ, ಮತ್ತು ಆಕಿ ನನ್ನ ಮಗಳಿಗೆ ಏನು ಹಾಕಳ್ರಿ ಗುರುಜಿ ನನಗೆ ಕೇಳ್ತಾವ. ಮಲ್ತಾಯಿ ಹಾಕಳ, ಮತ್ತು ಮಲ್ತಾಯಿ ಯಾರ ನಮ್ಮಂತ ಮಕ್ಕಳನ್ನ ಸಾಕ್ತಾರೇನ್ರಿ? ಎಲ್ಲ ವಿಚಾರ, ಏನು ಇರ್ಲಾರ್ದ ವಿಚಾರ. ಅದಕ್ಕೆ ನಾ ಏನು ಮಾಡೀನಿ ಗುರುಜಿ, ನಾ ಸಾಯಕ್ಕಿಂತ ಮುಂಚೆಗೆ ನನ್ನ ಮಗಳನ್ನ ಸಾಯಿ ಹೊಡೋದು ಸತ್ ಬಿಡ್ಲಿಲ್ಲ ಅಂತ ಹೇಳಿ. ಅದಕ್ಕೆ ನಾ ಏನು ಪದೇ ವಿಚಾರ ಬರಾಕತ್ತೀವಪ್ಪ ಅಂದ್ರೆ, ಉಳ್ಳಾಗಡ್ಡಿ ಹೆಚ್ಚು ಮುಂದೆ ಇದ ಚಾಕು ತಗೊಂಡು ಹಾಕಿಬಿಡ್ಲಿ ನಾಕಿ ಪಟ್ಯಾಗ ಅಂತ ವಿಚಾರ ಬರಕತ್ತವ್ರಿ. ಮುಂದೆ ಆ ವಿಚಾರ ಯಾವಾಗ ಬಂದು ಗುರುಜಿ, ನಾನು ಚಾಕು ಹಿಡಿಯಕ್ಕೆ ಹೆದರಿಕೆ ಬರಕತ್ತೈತ್ರಿ. ನೋಡಿದಿರ, ಕ್ಯಾನ್ಸರ್ ಬಂದೈತಿ ಇಲ್ಲ ಗೊತ್ತಿಲ್ಲ, ಸಾಯ್ತಳೋ ಇಲ್ಲ ಗೊತ್ತಿಲ್ಲ. ಇದು ನೀವು, ನಾ ಆಕಿನ ಕತೆ ಹೇಳ್ತಾ ಇಲ್ಲ, ಹಂಗ ನೀವು ಅದಿರಿ, ಹಂಗ ನೀವು ಅದಿರಿ. ಎಷ್ಟೋ ಮಂದಿ ನಿಮ್ಗೆ ಹೆದರಿಕದ, ನನಗೇನ್ರ ಸತ್ತು ಹೋದ್ರ, ನನಗೇನ್ರ ಆಕ್ಸಿಡೆಂಟ್ ಆದ್ರ, ನಾಳೆ ಅದು ಆದ್ರ, ನಾಳೆ ಇದು ಆದ್ರ, ಇದೋ ಭಯದಾಗ ಸಾಯಕತ್ತೀರಿ. ಸಾಯುದು ಒಮ್ಮೆ ಅದ ಮನುಷ್ಯ ಹಲವಾರು ಸಾರಿ ಸಾಯುದಿಲ್ಲ, ಒಂದೇ ಸಲ ಸಾಯುದದ. ಆದ್ರೆ ನೀವು ವಿಚಾರ ಮಾಡಿ ಮಾಡಿ ದಿನ ಸಾಯಕತ್ತೀರಿ, ಗೊತ್ತಾಯ್ತಲ್ಲ. ಆದ ಕಾರಣ ಭಾಳ ಎಚ್ಚರಿಕೆ ಇರಲಿ. ಯಾವುದೋ ಒಂದು ವಿಚಾರ ಮಾಡಬೇಕಾದಾಗ ಮನಸ್ಸು ಕಂಪ್ಯೂಟರ್ ಐತಿ, ಮನಸ್ಸು ಹದಗೊಂಡ ಮಣ್ಣದ. ಆ ಹದಗೊಂಡ ಮನಸ್ಸು